ವರ್ಲ್ಡ್ ವಾರ್ ಟು ಕಂಪ್ಲೀಟ್ ಎಂಡ್ ಆಗೋ ಟೈಮ್ನಾಗ ಏನೈತ್ರಿ ಶಿಮ್ಲಾ ಕಾನ್ಫರೆನ್ಸ್ ಆಯ್ತು ಶಿಮ್ಲಾ ಕಾನ್ಫರೆನ್ಸ್ ಆಯ್ತದ. ನೆಕ್ಸ್ಟ್ ಏನಾಯ್ತು ಅಂತಂದ್ರ ಆಫ್ಟರ್ ಶಿಮ್ಲಾ ಕಾನ್ಫರೆನ್ಸ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಓಕೆ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರ್ತದ. ಕ್ಯಾಬಿನೆಟ್ ಮಿಷನ್ ಅಂತ ಕೇಳಿರಲ್ಲ ನೀವು, ತ್ರೀ ಮೆಂಬರ್ಸ್ ಬರ್ತಾರ ಕ್ಯಾಬಿನೆಟ್ ಮಿಷನ್ ಒಳಗ. ಅವ್ರ ಯಾರು ಅಂತಂದ್ ವಿ ಆಲ್ರೆಡಿ ಹ್ಯಾವ್ ಸ್ಟಡಿಡ್ ದಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಈಗ ಫಾರ್ಮೇಶನ್ ಇತ್ತು 1946 ಒಳಗ. ಡಿಮ್ಯಾಂಡ್ ಆಗಿ ಮಾಡಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 34 ಒಳಗೆ ಡಿಮ್ಯಾಂಡ್ ಮಾಡಿರಿ ಎಮ್.ಎನ್. ರಾಯ್. ಬಟ್ ಅದು ಅಗ್ರಿ ಆಗೈತು ಅಂದ್ರ 1946 ಒಳಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅವಾಗ 1947 ಒಳಗ ಲಾರ್ಡ್ ಮೌಂಟ್ ಬ್ಯಾಟನ್ ರಿಪ್ಲೇಸ್ ಲಾರ್ಡ್ ವ್ಯಾವೆಲ್ಸ್ ಆಸ್ ಅ ವೈಸ್ರಾಯ್ ಆಫ್ ಇಂಡಿಯಾ. ಲಾರ್ಡ್ ಮೌಂಟ್ ಬ್ಯಾಟನ್ ಏನೈತನ್ರಿ ವೈಸ್ರಾಯ್ ಐತನ. ಮೌಂಟ್ ಬ್ಯಾಟನ್ ಪ್ಲಾನ್ ಅಂತೆಲ್ಲ ಓದಿದೇವ್ ನಾವು. June 3rd ದಾಗ ಏನೈತ್ರಿ ಮೌಂಟ್ ಬ್ಯಾಟನ್ ಪ್ಲಾನ್ ಬರ್ತು. ಆ ಮೌಂಟ್ ಬ್ಯಾಟನ್ ಪ್ಲಾನ್ ಆಗೋದು 1947 ಒಳಗ ಇಂಡಿಪೆಂಡೆನ್ಸ್ ಇತ್ತು ಇಂಡಿಯಾ ಒಳಗ. ಆಗ ಪಾರ್ಟಿಷನ್ ಆಯ್ತು 1947 ಒಳಗ, ಸಾರಿ ಇಂಡಿಪೆಂಡೆಂಟ್ ಆಗಲ್ಲ, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಪಬ್ಲಿಷ್ ಆಯ್ತು. ಅವಾಗ ಪಾರ್ಟಿಷನ್ ಇತ್ತು, ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಇತ್ತವ. ಮತ್ತೆ ಇಂಡಿಪೆಂಡೆನ್ಸ್ ಟು ಇಂಡಿಯಾ ಸಿಗ್ತದೆ. ಇಂಡಿಯಾಕ ಪಾಕಿಸ್ತಾನಿಗೆ ಎರಡಕ್ಕ ಬಿ ಸ್ವಾತಂತ್ರ್ಯ ಸಿಗ್ತಾವ, ಇಂಡಿಪೆಂಡೆನ್ಸ್ ಸಿಗ್ತದ. ಅವ 1948 ಒಳಗೆ ಏನಾಯ್ತದ ಡ್ರಾಫ್ಟಿಂಗ್ ಕಮಿಟಿ ಸ್ಟಾರ್ಟ್ ಆಯ್ತು. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ಲಿಕ್ ಸ್ಟಾರ್ಟ್ ಮಾಡ್ತಾರ 1948 ಒಳಗ. ಓಕೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಯಾವಾಗ 1949 ಒಳಗ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ತಾರ. 1950 ಒಳಗ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತದ ಫೋರ್ಸ್ ಒಳಗ ಅಂದ್ರೆ ಪವರ್ ಒಳಗ ಬರ್ತದ್ರಿ. ಇದೆಲ್ಲ ನಮ್ದು ಏನದ ಕ್ರೋನಾಲಜಿ ಇದ. ನಾವ್ ಹಿಸ್ಟ್ರಿ ಎಲ್ಲಾ ಪೂರ ನೋಡ್ರಿ, ಮಹಾತ್ಮ ಗಾಂಧಿ, ನೆಹರು ಇವ್ರೆಲ್ಲ, ಆಗಸ್ಟ್ ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇವ್ರದೆಲ್ಲ ಏನೇನೇನೇನ್ ಇವ್ರದೆಲ್ಲ ಏನವ ಅದ್ರೊಳಗ ಸಮ್ ಅಮೌಂಟ್ ಆಫ್ ವಾಟ್ ಯು ಕಾಲ್ ಸಮ್, ಅದಕ್ಕೆ ಏನಂತೀರಿ ನೀವು, ಕೆಲವೊಂದು ದೇಣಿಗೆಗಳು ಇದ್ರೊಳಗ. ಓಕೆ, ಸೊ ಈಗ ನಾವು ಓದ್ಕೋತಾ ಹೋದೇವಂದ್ರ ಒನ್ ಬೈ ಒನ್ ಯು ವಿಲ್ ಗೆಟ್ what is our how they have started, how they have prepared our constitution and all. I will share this. Already we have studied this. This topic tomorrow will deal. Actually this is very very big topic. Tomorrow ನಾವು ಒಂದೇ ಸ್ಲ್ಯಾಂಗ್ ದಾಗ ಇದೊಂದು ಟಾಪಿಕ್ ನೋಡರಿ. ಇವತ್ತು ಏನ್ ಮಾಡದ ನಾವು ಒಂದು ಇಂಪಾರ್ಟೆಂಟ್ ಇದು ಡಿಸ್ಕಷನ್ ಮಾಡರಿ. ಇವತ್ತು ನಮ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಪ್ಪರಿವಿ. ಕಾನ್ಸ್ಟಿಟ್ಯೂಷನ್ ನಾವೇ ಬರ್ದಿಲ್ಲ. ಓಕೆ, ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿಲ್ಲ, ನಮ್ ಇಂಡಿಯನ್ಸ್ ಐಡಿಯಲ್ ಇಂದೇ ಬರ್ದಿಲ್ಲ. ನೋ ಡೌಟ್ ಅವರ್ ಇಂಡಿಯನ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮಚ್ ಥಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಇನ್ಸ್ಪೈರ್ಡ್ ಬೈ ಮೆನಿ ಕಾನ್ಸ್ಟಿಟ್ಯೂಷನ್ ಅರೌಂಡ್ ದ ವರ್ಲ್ಡ್. ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ಯಾರ, ಬೇರೆ ಬೇರೆ ವರ್ಲ್ಡ್ ಒಳಗ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಗಳಿಗೆಲ್ಲ ನೋಡಿ ಅವ್ರ ಏನೇನ್ ಮಾಡ್ಯಾರ, ಅವ್ರ ಬಲ್ ಏನ್ ಮಿಸ್ಟೇಕ್ಸ್ ಅವ ನೋಡ್ರಿ. ಈಗ ಯಾರೊಬ್ರು ಎಕ್ಸಾಮ್ ಕೊಟ್ಟರು ಅಂತ, ಫಾರ್ ಎಕ್ಸಾಂಪಲ್ someone is giving IAS exam. ನೀವು IAS ಎಕ್ಸಾಮ್ ಕೊಟ್ಟಿ ಪಾಸ್ ಆಗ್ಯಾನ, ಮತ್ ಇನ್ನೊಬ್ಬ ಫೇಲ್ ಆಗ್ಯಾನ. ಓಕೆ, ಒಬ್ಬ ಫೇಲ್ ಆಗ್ಯಾನ, ಇನ್ನೊಬ್ಬ ಒಂದ್ ಸಲ ಫೇಲ್ ಅದನ್, 2 ಸಲ ಫೇಲ್ ಅದನ್, 3rd ಟೈಮ್ ಪಾಸ್ ಅದನ್. ಓಕೆ, ಇನ್ನೊಬ್ಬ ಒಂದೇ ಸಲಕ್ ಪಾಸ್ ಅದನ್. ಸೊ ಇವ ಹೆಚ್ಚು ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ, ನೀವು ಫೇಲ್ ಆಗಿ ಪಾಸ್ ಆಗಿನ ಹೆಚ್ಚು ಎಕ್ಸ್ಪೀರಿಯನ್ಸ್ ಕೊಡ್ತಾನ. ಯಾರ ಬಲ್ ನಿಮ್ಗೆ ಹೆಚ್ಚು ಐಡಿಯಾ ಸಿಗ್ತಾವ? ಫೇಲ್ ಆಗಿನ ಒಂದ್ ಐಡಿಯಾ ಹೆಚ್ಚು ಸಿಗ್ತಾವ. ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗ್ತದ ಚಂದ, ಇವ್ನಿಗೆ ಗೊತ್ತಿರ್ತದ ಏನೇನ್ ವೀಕ್ನೆಸಸ್ ಇರ್ತಾವ, ನಾವ್ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತೇವೆ ಅಂತ ನಿಮ್ಗೆ ಚಂದ ಗೊತ್ತಿರ್ತದ. ಹಾಗಾಗಿ ನಮ್ ಇಂಡಿಯನ್ಸ್ ಬಿ ಏನ್ ಮಾಡಿದ್ರು ಅಂತಂದ್ರ, ನಾವೇ ರೆಡಿ ಮಾಡೋದಕ್ಕಿಂತ ನಾವ್ ರೆಡಿ ಮಾಡಿದ್ವಿ ಅಂದ್ರೆ ನಾವು ಫೇಲ್ ಬಿ ಆಗ್ಬೋದ ಜಗದಾಗ. ಅದಕ್ಕೆ ಅರೌಂಡ್ ದ ವರ್ಲ್ಡ್ ಯಾರ್ ಕಾನ್ಸ್ಟಿಟ್ಯೂಷನ್ ಬೆಸ್ಟ್ ಅದ, ಅವ್ರ ಕಾನ್ಸ್ಟಿಟ್ಯೂಷನ್ ಏನ್ ಬೆಸ್ಟ್ ಪಾರ್ಟ್ ಅದ, ಯಾವ್ದು ಸಕ್ಸಸ್ ಆಗಿನ ಪಾರ್ಟ್ ಅದ, ಅದೆಲ್ಲ ನಾವ್ ಏನ್ ಮಾಡರಿ ಬಾರೋ ಮಾಡ್ಕೊಂಬರಿ, ಅದ್ರಲ್ಲಿ ನಾವ್ ಇನ್ಕಾಪರೇಟ್ ಮಾಡ್ಕೊಂಬರಿ ಅಂತ ಡಿಸೈಡ್ ಮಾಡಿದ್ರು. ನೀವ್ ಅನ್ಬೋದು ನಮ್ ಕಾನ್ಸ್ಟಿಟ್ಯೂಷನ್ ಏನು ಮಂದಿ ಕಾನ್ಸ್ಟಿಟ್ಯೂಷನ್ ಕಾಪಿ ಮಾಡಿಂದ, ಕೆಲವು ಜನ ಏನ್ ಮಾಡ್ತಾರ ಕಾಪಿ ಪೇಸ್ಟ್ ಮಾಡಿಂದ. ಇಲ್ಲ, ಕಾಪಿ ಪೇಸ್ಟ್ ಮಾಡಿಲ್ಲ. ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ದಾಗಿಂದು ಕೆಲವೊಂದು ಪೋರ್ಷನ್ ಮಾತ್ರ ತಗೊಂಡಿದ್ದೇವ್ ನಾವು, ಪೂರಾ ಕಾನ್ಸ್ಟಿಟ್ಯೂಷನ್ ಛಪಸಿಲ್ಲ. ಈಗ ಎಕ್ಸಾಂಪಲ್ US ದಾಗಿಂದ ಥೋಡೆ ಪಾರ್ಟ್ ತಗೊಂಡಿದ್ದೇವ್, ಅದಕ್ ಮತ್ ನಮ್ ಹಿಸಾಬ್ಲಿಂದ ಎಡಿಟ್ ಮಾಡ್ಕೊಂಡಿದ್ದೇವ್. ಅದ್ರ ಮೇಲೆ ಡಿಸ್ಕಷನ್ ಆಗ್ಯದ, ಲೀಗಲ್ ಆಗಿ ಡಿಸ್ಕಷನ್ ಆಗಿ ಅದ್ರ ಮೇಲೆ ಎಲ್ಲ ಇದು ಕರೆಕ್ಟ್ ನಮ್ ಇಂಡಿಯಾಕ್ ಸೂಟ್ ಆಯ್ತದ ಇಲ್ಲ ಮಾಡಿ ಅದ್ರಾಗ ಥೋಡೆ ವೇರಿಯೇಷನ್ ಮಾಡಿ ನಾವು ಇನ್ಕಾಪರೇಟ್ ಮಾಡ್ಕೊಂಡಿದ್ದೇವ್. ಬಟ್ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಐಡಿಯಾಸ್ ಮಿಕ್ಸ್ ಆಗಿಂದದ. ಸೊ ನಾವು ಫಸ್ಟ್ ಅದರ ನೋಡಿದೇವ್ ಅಂದ್ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಕರಿತಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅದ. ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಎಂಬುದ್ರಲಿಂದು ನಮ್ 75% ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಟೇಕನ್. ನಮ್ ಕಾನ್ಸ್ಟಿಟ್ಯೂಷನ್ 100% ಅದ ಅಂದ್ರ 100% ದಾಗ 75% ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಟೇಕನ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ವೆರಿ ವೆರಿ ಇಂಪಾರ್ಟೆಂಟ್, ಸೂಪರ್ ಇಂಪಾರ್ಟೆಂಟ್. ಇದು ಒಂದ್ಸಲ FDA ದಾಗ ಬಿ ಬಂದಿದ್ದ ಕ್ವಶನ್. ಓಕೆ, ಇವನ್ ಗವರ್ಮೆಂಟ್ ಎಕ್ಸಾಮ್ ದಾಗ ಬಿ ಕೇಳ್ತಾರ. ಮತ್ ನೀವು ನೋಡಿದ್ರಿ ಅಂತಂದ್ರ ಒನ್ ಮೋರ್ ಥಿಂಗ್, ಇಫ್ ಯು ಸಿ, ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಾಗಿಂದ ನಾವ್ ಏನೇನ್ ತಗೊಂಡಿದ್ದೇವೆ ಅಂತಂದ್ ಎಕ್ಸಾಮ್ ದಾಗ ಬರ್ತವ್ರಿ. ಜಸ್ಟ್ ಖಾಲಿ ಸೋರ್ಸಸ್ ಆಫ್ ಇಂಡಿಯಾ ಅಷ್ಟೇ ಬರಲ್ಲ, ಎಷ್ಟು ಪೋರ್ಷನ್ ಅಂತ ಬರಲ್ಲ, ಅದ್ರಾಗಿಂದ ಏನ್ ಪಾರ್ಟ್ ತಗೊಂಡಿದ್ದೇವೆ ಎಕ್ಸಾಮ್ ದಾಗ. ಇದು ಭಾಳ ಇದ್ರಾಗಿಂದ ಒಂದು ಕ್ವಶನ್ ಫಿಕ್ಸ್ ಅಂತ ತಿಳ್ಕೊರಿ ನೀವು. ಸೋರ್ಸಸ್ ಆಫ್ ಇಂಡಿಯಾ
sources of Indian constitution one of the hottest topic for the examiners. ಭಾಳ ಕ್ವಶನ್ಸ್ ಇದ್ರಾಗಿಂದ ಬರ್ತಾ ಇರ್ತಾವ ಎಕ್ಸಾಮ್ ಒಳಗೆ. ಸೊ ದಿಸ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮ್ಯಾಕ್ಸಿಮಮ್ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎದರಿಂದ ತಗೊಂಡಿದ್ದು ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ 1935 ಮ್ಯಾಕ್ಸಿಮಮ್ ನಮ್ ಕಾನ್ಸ್ಟಿಟ್ಯೂಷನ್ ಅದ ರೀ ರೆಡಿ ಆಗಿದೆ. ಸೊ ಇದ್ರಾಗಿಂದ ನಾವ್ ಏನೇನ್ ತಗೊಂಡಿದ್ದೆವು? ಫೆಡರಲ್ ಸಿಸ್ಟಮ್, ಫೆಡರಲ್ ಸ್ಕೀಮ್ ಅಂದ್ರೆ ಅರ್ಥ ಏನ್ರಿ? ನಮ್ಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇರ್ತದ, ಸೆಂಟ್ರಲ್ ಗವರ್ಮೆಂಟ್ ಕೆಳಗ ಸೆಂಟ್ರಲ್ ಗವರ್ಮೆಂಟ್ ಇರ್ತದ, ಸೆಂಟ್ರಲ್ ಗವರ್ಮೆಂಟ್ ಒಳಗ ಸ್ಟೇಟ್ ಗವರ್ಮೆಂಟ್ ಇರ್ತದ, ಸ್ಟೇಟ್ ಗವರ್ಮೆಂಟ್ ಒಳಗ ಯಾರು ಇರ್ತಾರ ಕೆಳಗ? ಮುನ್ಸಿಪಾಲಿಟಿ ಇರ್ತದ, ಮತ್ತೆ ಯಾರು ಇರ್ತಾರ? ಪಂಚಾಯತ್ ರಾಜ್ ಇರ್ತದ. ಸೊ ಇದಕ್ಕೆ ಏನಂತಾರ? ಫೆಡರಲ್ ಅಂತಾರ. ಫೆಡರಲ್ ಅಂದ್ರೆ ಅರ್ಥ ಏನು? ಒಬ್ಬರೆಲ್ಲ ಹಿಂಗ್ ರೂಲ್ ಮಾಡೋರು ಫೆಡರಲ್ ಅದ. ಪವರ್ ಏನದ? ಕೆಳಗ್ ಡಿವೈಡ್ ಆಡ್ಕೋತಾ ಹೊಂಟದ ಪವರ್. ಸೊ ಇದಕ್ಕೆ ಏನಂತಾರ ನಾವು ಫೆಡರಲ್ ಅಂತ. ಫೆಡರಲ್ ಅಂದ್ರೆ ಪವರ್ ಒಬ್ಬರ ಕೈದಾಗ ಇರಲ್ರಿ, ಪವರ್ ಏನದ? ಡಿವೈಡ್ ಹಾಕೋತಾ ಹೊಂಟದ. ಸ್ಟೇಟ್ ಒಳಗ್ ಥೋಡೆ ಪವರ್ ಅದ, ಸೆಂಟ್ರಲ್ ದಾಗ ಥೋಡೆ ಪವರ್ ಅದ, ಮತ್ತ ಆಮೇಲೆ ಪಂಚಾಯತ್ ರಾಜ್ದಾಗ ಅದ, ಮುನ್ಸಿಪಾಲಿಟಿ. ಇದಕ್ಕೆ ಏನಂತಾರ? ಫೆಡರಲ್ ಸಿಸ್ಟಮ್ ಅಂತಾರ. ಓಕೆ, ನಾವು ಪಂಚಾಯತಿ ಮುನ್ಸಿಪಾಲಿಟಿ ರೀಸೆಂಟ್ಲಿ ತಗೊಂಡಿದ್ದೇವೆ, ಬಟ್ ಅವಾಗ ಬಿ ಫೆಡರಲ್ ಗವರ್ಮೆಂಟ್ ಇತ್ರಿ. ಸೆಂಟರ್ ಸ್ಟೇಟ್ ಇದಕ್ಕೆ ಫೆಡರಲಿಸಮ್ ಅಂತ ಕರೀತಾರ. ನಮ್ ಇಂಡಿಯನ್ ಗವರ್ಮೆಂಟ್ ಏನದ್ರಿ? ಫೆಡರಲ್ ಗವರ್ಮೆಂಟ್ ಅದ. ಕೇಳ್ತಾರ ಕ್ವಶನ್, ನಮ್ ಇಂಡಿಯನ್ ಗವರ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಫೆಡರಲ್ ಅದ ಅಂತ ಕರೀತಾರ. ಮತ್ತ ಇನ್ನೊಂದು ನೀವು ನೋಡಿದ್ರಿ ಅಂದ್ರೆ ಆಫೀಸ್ ಆಫ್ ದ ಗವರ್ನರ್. ಇದರಿಂದ ಎಲ್ಲಿಂದ ತಗೊಂಡಿದ್ದೇವೆ ನಾವು? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ದಾಗಿಂದು ಫೆಡರಲ್ ಸ್ಕೀಮ್ ಅಂತ ತಗೊಂಡಿದ್ದೇವೆ, ಆಫೀಸ್ ಆಫ್ ಗವರ್ನರ್ ಅಂತ ತಗೊಂಡಿದ್ದೇವೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ತಗೊಂಡಿದ್ದೇವೆ. ಈಗ ನೀವು UPSC ಅಂತಿರಲ್ಲ, UPSC, KPSC, ಇದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವೆಲ್ಲ ಸರ್ವಿಸ್ ಕಮಿಷನ್ಸ್ ಅದು, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಸೊ ಇವು ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ನಾವ್ ಏನ್ ಮಾಡಿದೆವು? ಇದೇ ಆಕ್ಟ್ ಲಿಂದ ತಗೊಂಡಿದ್ದೆವು. ಏನೇನ್ ತಗೊಂಡಿದ್ದೆವು? 3 ಥಿಂಗ್ಸ್ ತಗೊಂಡಿದ್ದೆವು: ಫೆಡರಲ್, ಆಫೀಸ್ ಆಫ್ ಗವರ್ನರ್ ಅಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೀವ್ ಹೆಂಗ್ ನೆನ್ಪಿಕೋತೀರಿ ಅಂದ್ರ ಫೆಡರಲ್, ಫೆಡ್, ಗವರ್ನರ್, ಫೆಡರಲ್ ಗವರ್ನರ್, UPSC ಅಂತ ತಿಳ್ಕೊರಿ. ಫೆಡರಲ್, ಫೆಡ್ ಅಮ್ಮ ಏನಿದನು ಗವರ್ನರ್ ಇದನ್ನು ಎದ್ರದ್ದು? UPSC. ನೇಮ್ ಈಸ್ ಫೆಡ್. ಫೆಡ್ ಇಸ್ ಅ ಗವರ್ನರ್ ಆಫ್ UPSC. ಹಿಂಗ್ ನೆನ್ಪಿಕೋರಿ. ಓಕೆ, ಸೊ ಫೆಡ್ ಇಸ್ ಅ ಗವರ್ನರ್ ಆಫ್ UPSC ಅಂತಂದ್ರೆ ಅರ್ಥ ಏನ್ರಿ? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಒಳಗಿಂದು ಫೆಡರಲ್ ಸಿಸ್ಟಮ್ ತಗೊಂಡಿದ್ದೆವು, ಫೆಡರಲ್ ಸ್ಕೀಮು. ಗವರ್ನರ್ ತಗೊಂಡಿದ್ದೆವು, ಆಫೀಸ್ ಆಫ್ ದ ಗವರ್ನರ್ ತಗೊಂಡಿದ್ದೆವು, UPSC ಅಂದ್ರೆ ಯು ಅಂತ ತಗೊಬಿಡ್ರಿಲ್ಲ ಅಷ್ಟೇ, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ತಗೊಳತ್ತಿದ್ದೆವು. ಸೊ ಫೆಡ್ ಇಸ್ ಅ ಗವರ್ನರ್ ಆಫ್ UPSC. ಇಫ್ ಯು ರಿಮೆಂಬರ್ ದಿಸ್ ಟೈಪ್ ಆಫ್ ಇಂತ ಒಂದು ಯಾವಾರ ಅಕ್ರೋನಿಮ್ ಮಾಡ್ಕೊಂಡು ನೆನ್ಪಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ಯು. ಸೊ ಇಫ್ ಯು ಗೋ ಟು ದ ನೆಕ್ಸ್ಟ್ ಥಿಂಗ್, USA. ನಾವು US ಕಾನ್ಸ್ಟಿಟ್ಯೂಷನ್ ಇಂದ ಭಾಳ ಥಿಂಗ್ಸ್ ತಗೊಂಡಿದ್ದೀವಿ. ಸೊ ಕ್ವಶನ್ಸ್ ಇದ್ರ ಮೇಲೆ ಭಾಳ ಬರೋ ಚಾನ್ಸಸ್ ಇರ್ತಾವ ನೋಡ್ರಿ. US ಕಾನ್ಸ್ಟಿಟ್ಯೂಷನ್ ಏನೇನು ತಗೊಂಡಿದ್ದ? ಜುಡಿಷಿಯಲ್ ರಿವ್ಯೂ, ಫಂಡಮೆಂಟಲ್ ರೈಟ್ಸ್, ಇಂಡಿಪೆಂಡೆಂಟ್ ಜುಡಿಷಿಯರಿ, impeachment procedures of president, the vice president acting as chairman of UPSC, chairman of upper house, not UPSC, chairman of upper house, and also removal of Supreme Court and High Court judges. These all things we have taken from US Constitution. So judicial review ಅಂದ್ರೆ ಅರ್ಥ ಏನು? ಜುಡಿಷಿಯಲ್ ರಿವ್ಯೂ ಅಂದ್ರೆ ಅರ್ಥ ಏನ್ರಿ? ಎಕ್ಸಾಂಪಲ್, ನಮ್ದು ಏನದ್ರಿ? ಇದು ಪಾರ್ಲಿಮೆಂಟ್ ಅದ. ಪಾರ್ಲಿಮೆಂಟ್ ಕೆಲಸ ಏನಿರ್ತದ್ರಿ? ಗೀತಾ ಹೇಳ್ಬೋದ? ಪಾರ್ಲಿಮೆಂಟ್ ಕೆಲಸ ಏನಿರ್ತದ? ಲೋಕಸಭಾ, ರಾಜ್ಯಸಭಾ ಮತ್ ಪ್ರೆಸಿಡೆಂಟ್ ಇವ್ರು ಏನ್ ಮಾಡ್ತಾರ ಕೆಲಸ? ಪಾರ್ಲಿಮೆಂಟ್ ಮೇನ್ ಕೆಲಸ ಏನ್ ಮಾಡ್ತಾರ ಹೇಳ್ಬೋದು? ಫರೀನ್, ಅಂಜಲಿ, ಮಹೇಶ್ವರಿ ಮೇಡಮ್, ಯಾರು ಬಿ ಹೇಳ್ಬೋದು. ಪಾರ್ಲಿಮೆಂಟ್ ಏನ್ ಕೆಲಸ ಮಾಡ್ತದ? ಹೇಳ್ರಿ, ನೆನ್ಪೈತಾನೆ ಎಲ್ಲರಿಗಿ? ಏನ್ ಕೇಳೋಂಟಿಲ್ಲ ನನ್ ವಾಯ್ಸ್? फरीन, कैन यू हियर मी? यस सर। हाँ सर। बोलो जी, सब लोग पूरा साइलेंट हो गए कि याद गए क्या आपको बोल रहा हूँ मैं? हाँ भूल गए सर। ಪಾರ್ಲಿಮೆಂಟ್ ಅಂದ್ರೆ ಟೋಟಲಿ 3 ಬರ್ತಾವಲ್ಲ ರೀ, 3ರಲ್ಲಿ 3 ಕೆಲಸ ಮಾಡ್ತಾರೆ ನೋಡ್ರಿ. ಟೋಟಲ್ 3 ನಮ್ದು ಏನ್ ಬಿ ಗವರ್ಮೆಂಟ್ ಇರ್ತದ ನೋಡ್ರಿ, ಆ ಗವರ್ಮೆಂಟ್ ಆಗ 3 ಪಾರ್ಟ್ ಇರ್ತಾವ್ರಿ ನೋಡ್ರಿ. ಎಕ್ಸಿಕ್ಯೂಟಿವ್ ಇರ್ತದ, ರೈಟ್? ಜುಡಿಷಿಯರಿ ಇರ್ತದ, ಮತ್ತೆ ಲೆಜಿಸ್ಲೇಚರ್ ಇರ್ತದ. ತಿಳಿತು? ಎಕ್ಸಿಕ್ಯೂಟಿವ್ ಅಂದ್ರೆ ಅರ್ಥ ಏನ್ರಿ? ಹಿಂಗ್ ಹೇಳ್ಬಾರ್ದು ಅಂದ್ರೆ 1 ಸೆಕೆಂಡ್. ಜುಡಿಷಿಯರಿ ಇರ್ತದ, ಜುಡಿಷಿಯರಿ, ಎಕ್ಸಿಕ್ಯೂಟಿವ್, 1 ಮಿನಿಟ್, ಲೆಜಿಸ್ಲೇಚರ್, ಜುಡಿಷಿಯರಿ,
ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ನೆನ್ಪಿಕೋರ್ LEJ. ಲೆಜಿಸ್ಲೇಚರ್ ಅಂದ್ರ ಅರ್ಥ ಏನ್ರಿ? ಕಾನೂನು ಮಾಡೋದು. ದೇ ಮೇಕ್ ಲಾಸ್. ಅವ್ರ ಏನ್ ಮಾಡ್ತಾರ? ಕಾನೂನುಗಳು ಮಾಡ್ತಾರ ಕುಂತಿ. ಕಾನೂನುಗಳು ಎಲ್ಲ ಐತವ ಲೆಜಿಸ್ಲೇಚರ್ ಒಳಗೆ ಯಾರು ಬರ್ತಾರ? ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್. ಇವ್ ಮೂಗರಿ ಕಲ್ತಿ ಲೆಜಿಸ್ಲೇಚರ್ ಅಂತ ಕರೀತಾರ. ತಿಳಿತ್ರಿ? ಈಗ ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಇವ್ರ ಮೂಗರು ಪಾರ್ಲಿಮೆಂಟ್ ಇನ್ನೊಂದ್ ಹೆಸರೇ ಲೆಜಿಸ್ಲೇಚರ್. ಪಾರ್ಲಿಮೆಂಟ್ ನಾಗ ಏನೈತವ? ಕಾನೂನುಗಳು ಮಾಡ್ತಾರ, ಲಾಸ್ ಮಾಡ್ತಾರ. ಅಂದ್ರೆ ಏನ್ ಲಾ ಮಾಡ್ತಾರ? ಈ COVID-19 ಒಳಗೆ ಯಾರು ಭೀ ಹೊರಗೆ ಬರಬಾರ್ದು, ಮುಗಿತ್, ಹೊರಗೆ ಬರಂಗಿಲ್ಲ. ಬಂದ್ರು ಈಗ ಎಕ್ಸಾಂಪಲ್ COVID-19 ಒಳಗ ಲಾಕ್ಡೌನ್ ಅಂತದ. ಲಾಕ್ಡೌನ್ ಅಂತ ಮಾಡಿರ್ರಿ ಮೋದಿ ಅವರು. ಅದ್ ಎಲ್ ಮಾಡ್ತಾರ ಅಂತಂದ್ರ ಲೆಜಿಸ್ಲೇಚರ್ ಕುಂತಿ ಲಾ ಮಾಡ್ತಾರ. ಒಂದ್ ಕಾನೂನ್ ಮಾಡ್ಯಾರ ಅಂತ ತಿಳ್ಕೊ. ಆ ಕಾನೂನ್ ಮಾಡಿದಾಗ ಈಗ ಅದಕ್ಕೆ ಎಕ್ಸಿಕ್ಯೂಟ್ ಯಾರು ಮಾಡ್ಬೇಕು? ಕಾನೂನ್ರ ಆಯ್ತಪ್ಪ. ಮಂದಿ ಸುಮ್ಮನ್ ಮಾಡ್ತಾರ, ಕಾನೂನ್ ಮಾಡಿದ್ರು ಮಂದಿ ಅವ್ರದವ್ರೆ ಫಾಲೋ ಮಾಡ್ತಾರೇನ? ಅಲ್ಲಿ ಎಕ್ಸಿಕ್ಯೂಟ್ ಮಾಡೋರು ಬೇಕಿಲ್ಲ, ಅವ್ರಿಗೆ ಕಾನೂನ್ ಮಾಡ್ಸೋರು ಬಿ ಬೇಕಿಲ್ಲ. ಅದ್ ಎಕ್ಸಿಕ್ಯೂಟ್ ಯಾರು ಮಾಡ್ತಾರ ಅಂತಂದ್ರ ನಮ್ದು ಪ್ರೆಸಿಡೆಂಟು, ಮತ್ತ CMಗಳು, ಮತ್ತ IAS ಆಫೀಸರ್ಸು, ಮತ್ ನಮ್ದು ತಹಸೀಲ್ದಾರು, ಇವರೆಲ್ಲ ಎಕ್ಸಿಕ್ಯೂಟ್ ಮಾಡ್ತಾರ. ಎಕ್ಸಿಕ್ಯೂಟ್ ಅಂದ್ರೇನು? ಈ ಕಾನೂನುಗಳು ಅಪ್ಲೈ ಮಾಡಿಸ್ತಾರ. ಈಗ ನೋಡ್ರಿ, ಮೋದಿ ಕುಂತಿ ಡೆಲ್ಲಿದಾಗ ಕುಂತಿ ಲಾಕ್ಡೌನ್ ಅಂದ್ರು. ಇಲ್ಲ ನಂಬಲ್ಲಿ ಭಾಲ್ಕಿದಾಗ ಯಾರು ಮಾಡ್ತಾರ್ರಿ? ಅದಕ್ಕೆ ಇಂಪ್ಲಿಮೆಂಟ್ ಯಾರು ಮಾಡ್ತಾರ? ತಹಸೀಲ್ದಾರ್ ಮಾಡ್ತಾನ. ತಿಳಿಯತ್ತದ ನಿಮ್ಗ? ಲಾಕ್ಡೌನ್ ಇಂಪ್ಲಿಮೆಂಟ್ ಯಾರು ಮಾಡ್ತಾರ? ತಹಸೀಲ್ದಾರ್. ಈ ತಹಸೀಲ್ದಾರ್ ಮೇಲೆ ಯಾರು ಇರ್ತಾರ? ನಮ್ದು DC ಇರ್ತಾರ. ಬೀದರ್ ಡಿಸ್ಟ್ರಿಕ್ಟ್ DC ಇರ್ತಾರ. ಓಕೆ, ಆ DC ಏನ್ ಮಾಡ್ತಾನ? ತಹಸೀಲ್ದಾರಿಗೆ ಏನ್ ಮಾಡ್ತಾನ? ಹೇಳ್ತಾನ ಕಿ ಲಾಕ್ಡೌನ್ ಅದ, ಯಾರಿಗೂ ಹೊರ ಬರ್ಬಿಡ್ಬೇಡ ನೋಡ್ರಿ. ಅವ ತಹಸೀಲ್ದಾರ್ ಏನ್ ಮಾಡ್ತಾನ? ಪೊಲೀಸರಿಗೆ ಹೇಳ್ತಾರ. ಪೊಲೀಸರು ಏನ್ ಮಾಡ್ತಾರ? ನೋಡ್ರಪ್ಪ, ಯಾರು ಭೀ ಹೊರ ಬರ್ಬೇಡ್ರಿ ಅಂತ ಅವ್ರ ಆಕ್ಷನ್ ತಗೋತಾರ. ಒಂದ್ ವೇಳೆ ನೀವು ಇದು ಆದ್ರ ಬಿ ನಾವೇನ್ ಮಾಡ್ದೇವ್? ಹೊರಗೆ ಓಡಾಡತ್ತೇವೆ. ಅವಾಗ ಯಾರು ಮಾಡ್ತಾರ? ಜುಡಿಷಿಯರಿ ಬರ್ತು. ಹೊರಗ್ ನಾವೇನ್ ಮಾಡ್ದೇವು? ಓಡಾಡ್ಬೇಡ ಅಂದ್ರ ಲಾಕ್ಡೌನ್ದಾಗ, ಅಂದ್ರ ಬಿ ಹೊರಗೆ ಓಡಾಡತ್ತೀರಿ ಅಂದ್ರೆ ನಿಮ್ಮೆಲ್ಲ ಕೇಸ್ ಆಯ್ತು. ಕೇಸ್ ಆದ್ರೆ ಎಲ್ಲಿಗೆ ಹೋಯ್ತಿರಿ ನೀವು? ಕೋರ್ಟಿಗೆ ಕರ್ಕೊಂಡ್ ಹೋಯ್ತಾರ ನಿಮಗ್. FIR ಆಯ್ತದ, ಕೋರ್ಟಿಗೆ ಹೋಯ್ತೇವ್. ಅಲ್ಲಿ ಏನ್ ಮಾಡ್ತದ? ಜುಡಿಷಿಯರಿ ಅಂದ್ರೆ ಏನು? ನ್ಯಾಯಾಂಗ. ಇದು ನ್ಯಾಯಾಂಗ ಏನ್ ಮಾಡ್ತದ? ನೀವ್ ಹೊರಗ್ ಲಾಕ್ಡೌನ್ ಇದ್ರಿಗೂ ಹೊರಗೆ ಬಂದಿದ್ ಬಟ್ಟ ನಿಮ್ಗೆ ಏನ್ ಸಜಾ ಅದ ಸಜಾ ಕೊಡ್ತದೆ. ಯಾರು? ಜುಡಿಷಿಯರಿ. ಒಂದ್ ವೇಳೆ ಜುಡಿಷಿಯರಿ ಇರ್ತಿದಿಲ್ಲ ಅಂದ್ರ ನ್ಯಾಯ ಸಿಗ್ತಿದಿಲ್ಲ. ನೋಡ್ರಿ, ಒಂದ್ ವೇಳೆ ಹೊರಗ್ ಬಂದವರಿಗೆಲ್ಲ ಎನ್ಕೌಂಟರ್ ಅಂತಂದ್ರೆ ಏನ್ ಸುಮ್ಮನೆ ಕೂಡ್ತೀರೇನ್ ನೀವು? ಎಕ್ಸಾಂಪಲ್ ಲೆಜಿಸ್ಲೇಚರ್ ಇತ್ತು, ಎಕ್ಸಿಕ್ಯೂಟಿವ್ ಇತ್ತು, ಬಟ್ ಜುಡಿಷಿಯರಿನೇ ಇದ್ದಿಲ್ಲ. ಅವಾಗ ಏನ್ ಮಾಡ್ತಾರ? ಮನ್ಸ್ ಬಂದಂಗ ಲಾಗಳು ಮಾಡ್ತಾರ, ಮನ್ಸ್ ಬಂದಂಗ ಮಂದಿಗೆಲ್ಲ ಹಾರ್ಸಾಕ್ತಾರ. ಸೊ ಹಂಗಾಗಿ ಜುಡಿಷಿಯರಿ ಬಿ ಇಂಪಾರ್ಟೆಂಟ್ ಅದ. ಜುಡಿಷಿಯರಿ ಕಾನೂನ್ದಾಗ ಏನದ ಅದ್ರ ಪ್ರೊವಿಷನ್ ಪ್ರಕಾರನೇ ಸಜಾ ಆಯ್ತು. ಅಂದ್ರೆ ತಿಳಿತ್ರಿ ನಿಮ್ಗೆ? ಈಗ ಸಿಂಪಲ್ ಆಗಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಲೆಜಿಸ್ಲೇಚರ್ ಕಾನೂನ್ ಮಾಡ್ತದ, ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟ್ ಮಾಡ್ತಾರ ಕಾನೂನ್ ಏನ್ ಮಾಡ್ತಾರ? ಎಕ್ಸಿಕ್ಯೂಟ್ ಮಾಡ್ತಾರ. ಅದು ಕಾನೂನ್ ಕರೆಕ್ಟ್ ನಡ್ಕೊಲತ್ತದ ಇಲ್ಲ, ಅದು ಗ್ರೌಂಡ್ ದಾಗ ಆಗ್ಲತ್ತದ ಇಲ್ಲ ನೋಡ್ಕೊಂಬರ್ ಯಾರು? ಜುಡಿಷಿಯರಿ ಯಾರ ಕಾನೂನಿಗೆ ಒಂದ್ ವೇಳೆ ಒಪ್ಪಲ್ ಹೋದ್ರು, ಯಾರ ಕಾನೂನಿಗೆ ಬ್ರೀಚ್ ಮಾಡಿದ್ರು, ಯಾರ ಕಾನೂನ್ ಪ್ರಕಾರ ನಡೆಯಲ್ ಹೋದ್ರು, ಅವ್ರ ಮೇಲೆ ಕೇಸ್ ಆಯ್ತದ, ಅವ್ರಿಗೆ ಸಜಾ ಆಯ್ತು. ಈ ಟೈಪ್ ನಮ್ ಗೌರ್ಮೆಂಟ್ ವರ್ಕ್ ಆಯ್ತದ್ರಿ. ಅಂದ್ರೆ ಏನು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಈ ಲೆಜಿಸ್ಲೇಚರ್ ನಾಗ ಯಾರು ಬರ್ತಾರ ಅಂತಂದ್ರ ನಮ್ದು ಪಾರ್ಲಿಮೆಂಟ್ ಬರ್ತದ. ಪಾರ್ಲಿಮೆಂಟು ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್. ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಮೂಗರ್ ಇರ್ತಾರ. ಇದೇ ಲೆಜಿಸ್ಲೇಚರ್ ಸೇಮ್ ನಮ್ ಕರ್ನಾಟಕ ನಮ್ದು ಸ್ಟೇಟ್ ಗೌರ್ಮೆಂಟ್ಸ್ ನಾಗ ಬಿ ಇರ್ತಾವ. ಅವಕ್ಕೇನಂತೆ ನಾವು? ಅವಕ್ಕೇನಂತ ಹೇಳ್ಬೋದಾ? ವಿಧಾನಸಭಾ, ವಿಧಾನ ಪರಿಷತ್, ಮತ್ತೆ ಯಾರ್ರಿ? ಗವರ್ನರ್. ವಿಧಾನಸಭಾ, ವಿಧಾನ ಪರಿಷತ್, ಗವರ್ನರ್. ಇವ್ರೆಲ್ಲ ಏನ್ರಿ? ಇವರು ಲೆಜಿಸ್ಲೇಚರ್ ನ ಬರ್ತಾರ. ಎಕ್ಸಿಕ್ಯೂಟಿವ್ ಯಾರು ಬರ್ತಾರ? CMಗಳು, ಮತ್ತ ಅವ್ರ ಹೆಸರು ಏನಂದ್ರಿ? ಪ್ರೆಸಿಡೆಂಟು, CM, IAS ಆಫೀಸರ್ಸು, KS ಆಫೀಸರ್ಸು, ಇವರೆಲ್ಲ ಎಕ್ಸಿಕ್ಯೂಟಿವ್ ಬರ್ತಾರ. ಜುಡಿಷಿಯರಿದಾಗ ಯಾರು ಬರ್ತಾರ? ಜಡ್ಜ್ಗಳು, ಕೋರ್ಟ್ಗಳು, ಇವರೆಲ್ಲ ಜುಡಿಷಿಯರಿದಾಗ ಬರ್ತಾರ. ಈಗ ತಿಳಿತು ಅಂತ ತಿಳ್ಕೊತೇನೆ ನಾನು. ರೈಟಾ? ನನ್ ಬಂತೇನ್ರ? ಓಕೆ, ಫೈನ್. ಸೊ ನಮ್ಗೆ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವ್ ಏನ್ ತಗೊಂಡಿದ್ದೇವೆ? ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಈಗ ತಿಳಿಲತ್ತದ ಜುಡಿಷಿಯಲ್ ಅಂದ್ರೆ ಏನು? ಜುಡಿಷಿಯಲ್ ರಿವ್ಯೂ ಅಂದ್ರೆ ನೋಡ್ರಿ, ಒಂದ್ ಕಾನೂನ್ ಮಾಡ್ತಾರ್ರಿ. ಈಗ ಎಕ್ಸಾಂಪಲ್ ರೀ, ಈಗ ನಮ್ದೇನದ್ರ? ಪಾರ್ಲಿಮೆಂಟ್ ಅದ ರೀ. ಪಾರ್ಲಿಮೆಂಟ್ ಅದ, ಲೋಕಸಭಾ, ರಾಜ್ಯಸಭಾ ಮತ್ ಪ್ರೆಸಿಡೆಂಟ್ ಹರ, ಪಾರ್ಲಿಮೆಂಟ್ ಹರ. ಈಗ ಎಕ್ಸಾಂಪಲ್ ನಾಳೆಗೆ ಏನ್ ಮಾಡಿದ್ರು? COVID-19 ಒಳಗ್ ಕೊರೋನಾ ವೈರಸ್ ಕಡಿಂದ ಯಾರ ಹೊರಗ್ ಬಂದ್ರಿ ಅವ್ರಿಗೆ ಶೂಟ್ ಮಾಡ್ಯಾಕ್ರಿ ಅಂತಂತ ಏನ್ ಮಾಡಿದ್ರು? ಲಾ ಮಾಡಿದ್ರು. ಯಾರು?
ಲೋಕಸಭಾ ರಾಜ್ಯಸಭಾ ಪ್ರೆಸಿಡೆಂಟ್ ಇವ್ರಿಗೇನು ಇವ್ರು ಲೆಜಿಸ್ಲೇಚರ್ ಕರೆಕ್ಟಾ ಲೆಜಿಸ್ಲೇಚರ್ ಅಂದ್ರೆ ಇವ್ರು ಕಾನೂನ್ ಮಾಡ್ತಾರ ಪಾರ್ಲಿಮೆಂಟ್ ದವ್ರ ಇವ್ರು ನಾಳೆಗೆ ಏನ್ ಮಾಡ್ಬೇಕು ಶೂಟ್ ಮಾಡಕ್ರಿ ಅಂತ ಹೇಳಿದ್ರಪ್ಪ ಯಾರಿಗಿ ಕಾನೂನ್ ರೆಡಿ ಮಾಡಿದ್ರು ಕಾನೂನ್ ಪಾಸ್ ಮಾಡಿದ್ರು ಪ್ರೆಸಿಡೆಂಟ್ ಸೈನ್ ಆಗೋದು ಕಾನೂನ್ ಅದ್ರಲ್ಲಿ ಆಗೋಯ್ತು ರಾತ್ರಿ 12 ಇರ್ಲಿ 1 ಇರ್ಲಿ ಇವತ್ತು 1 ಸೆಕೆಂಡ್ ಇರ್ಲಿ ಲೋಕಸಭಾ ರಾಜ್ಯಸಭಾದ ಪಾಸ್ ಆಗಿ ಪ್ರೆಸಿಡೆಂಟ್ ಸೈನ್ ಮಾಡಿದ್ರು ಮುಗೀತ್ ಅದಕ್ಕೆ ಯಾರು ಬಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಿಂಗಂದ್ರೆ ಇವ್ರು ಏನ್ ಬಿ ಮಾಡ್ತಾರಿ ಶೂಟ್ ಮಾಡಕಂದ್ರಿ ಈಗ ಎಕ್ಸಾಂಪಲ್ ಮೋದಿಗೆ ಏನದರಿ ಮೋದಿ ಹರ ಮ್ಯಾಲ ಅವ್ರದೆಲ್ಲ ಮೆಜಾರಿಟಿದ ಗೌರ್ಮೆಂಟ್ ನಾಗ ಕುಂತಿ ಮೋದಿ ಮನುಷ್ಯನೇ ಇವ್ರ ಬಿ ಮೋದಿ ಮನುಷ್ಯನೇ ಇರ್ತಾರೆ ಯಾರು ಪ್ರೆಸಿಡೆಂಟ್ ಬಿ ಅವ್ರ ಕಡೆ ಇರ್ತಾರ ರಾಜ್ಯಸಭಾದ ಬಿ ಮೆಜಾರಿಟಿ ಅವ್ರದ್ದೇದ ಒಂದ್ ವೇಳೆ ಇದ್ರಾಗ ಬಿ ಅವ್ರದ್ದೇದ ಅಂತ ತಿಳ್ಕೊರ್ ಮೆಜಾರಿಟಿ ಅವ್ರ ಮನ್ಸ್ ಬಂದಂಗ ಕಾನೂನ್ ಮಾಡತ್ತವ್ರು ಯಾರ ನೀವು ಹೊರಗ್ ಬಂದ್ರ ಖಾಲಿ ಹೊಡೆದೇ ಹಾಕ್ತಿರಿ ಏನ್ ಅವ್ರಿಗೆ ಏನ್ರ ಎಚ್ಚರಿಕೆ ಕೊಡಲ್ರಿ ಮಾಸ್ಕ್ ಹಾಕೋರಿ ಅಂತ ಏನ್ರ ಹೇಳ್ತೀರಿ ಏನ್ರ ಕಮ್ ಸಜಾ ಕೊಡ್ತೀರಿ ಪೂರ ಡೈರೆಕ್ಟ್ ಡೆತ್ ಸೆಂಟೆನ್ಸೇ ಸೊ ಇಂಥವ್ ಫಾಲ್ತು ಕಾನೂನುಗಳು ಬಿ ಮಾಡ್ತಾರ ಕುಂತಿ ಪಾಲಿಟಿಷಿಯನ್ಸ್ ಮನ್ಸ್ ಬರೋಯ್ತು ಅಂದ್ರ ಇಂಥ ಫಾಲ್ತು ಕಾನೂನ್ ಮಾಡ್ತಾರ ಅಂತ ಹೇಳಿ ಜುಡಿಷಿಯಲ್ ರಿವ್ಯೂ ಒಂದ್ ಕಾನ್ಸೆಪ್ಟ್ ಅದ ನಮ್ ಇದ್ರಾಗ ಇವಾಗ ಏನ್ ಮಾಡ್ತದ ಒಂದಿಬ್ಬರಿಗೆ ಹೊಡೆದಾಕ್ತಾರ ಆಗೋದು ಕಾನೂನ್ ಆಗೋದು ಒಂದಿಬ್ಬರಿಗೆ ಹೊಡೆದಾಕ್ದವ್ರು ಅಥವಾ ಸುಪ್ರೀಂ ಕೋರ್ಟಿಗೆ ಗೊತ್ತಾಯ್ತು ಇದು ಕಾನೂನ್ ಹಿಂಗ್ ತೆಗ್ದಾರ ಅಂತ ಯಾರೋ ಸುಪ್ರೀಂ ಕೋರ್ಟ್ದಾಗ ಪಿಟಿಷನ್ ಹಾಕಿದ್ರು ಅವಾಗ ಸುಪ್ರೀಂ ಕೋರ್ಟ್ ಬರ್ತದ ನಿಂದ್ರಪ್ಪ ಇನ್ನ ನಿಂದ್ರು ಥೋಡೆ ನಾವೇ ನೋಡ್ತೇ ಹೆಂಗದ ಲಾ ನೀವ್ ಮಾಡಿರಿ ಖರೆ ಅದ ಪಾಸ್ ಮಾಡಿರಿ ಓಕೆ ನಾವೇ ನೋಡ್ತೇ ಇದು ಲಾ ಕರೆಕ್ಟ್ ಅದನ್ನ ಇಲ್ಲ ಅಂತ ಆಗ ಜುಡಿಷರಿ ಪರಿಶೀಲನೆ ಆಯ್ತು ಅರೆ ಹೊರಗ್ ಬಂದ್ರು ಹೊಡೆದ ಹಾಕೋದು ಅಂತ ಹೇಳಿ ಏನ್ ಮಾಡ್ತದ ಜುಡಿಷರಿ ಏನ್ ಮಾಡ್ತದ ಗೊತ್ತದ ಈ ಲಾಕ್ ಏನ್ ಮಾಡ್ತದ ಸ್ಟಾಪ್ ಮಾಡಕ್ತದ ಆಗಿಂದಾಗೆ ಯಾರು ಜುಡಿಷರಿ ಏನ್ ಮಾಡ್ತದ್ರಿ ಅಂದ್ರೆ ಯಾರು ಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ ಇದು ಲಾ ಕರೆಕ್ಟ್ ಇಲ್ಲ ಇದು ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಕರೆಕ್ಟ್ ಇಲ್ಲ ಇದು ಲಾಕ್ ಬಂದ್ ಮಾಡ್ಯಾಕ್ರಿ ಅದು ಲೋಕಸಭಾದಾಗ ಬಿ ಪಾಸ್ ಆಗಿಂದಿರ್ಲಕ ರಾಜ್ಯಸಭಾದಾಗ ಬಿ ಪಾಸ್ ಆಗಿಂದಿರ್ಲಕ ಪ್ರೆಸಿಡೆಂಟ್ ಬಿ ಪಾಸ್ ಮಾಡಲಕ ಇವ್ರದೆಲ್ಲಾ ಪಾಸ್ ಆದ್ರ ಬಿ ಜುಡಿಷರಿ ಬಲ್ ಅಷ್ಟು ಪವರ್ ಅದಕ್ಕೆ ಅದು ಯಾವುದೇ ಕಾನೂನಿಗೆ ಆಗಿಂದಾಗೆ ಅದ್ರದ್ದು ಪವರ್ ಏನ್ ಮಾಡ್ಬೋದು ಖತಮ್ ಮಾಡಬಹುದು ಅಷ್ಟು ಪವರ್ ಅದ ಜುಡಿಷರಿದಾಗ ಅದಕ್ಕೆ ನಮ್ ಇಂಡಿಯಾದ ಜುಡಿಷರಿ ಏನದರಿ ಇಂಡಿಪೆಂಡೆಂಟ್ ಜುಡಿಷರಿ ಅಂತ ಕರೀತಾರ ಅದಕ್ಕೆ ನಮ್ ಇಂಡಿಯಾದ ಏನದರಿ ಜುಡಿಷರಿ ಇಂಡಿಪೆಂಡೆಂಟ್ ಜುಡಿಷರಿ ಅದ ಅಂದ್ರ ಅದ ಯಾರ್ ಬಿ ದಬಾವದ ಬಂದ್ ಕೆಲಸ ಮಾಡಲ್ದ ನಮ್ ಇಂಡಿಯನ್ ಜುಡಿಷರಿ ಕೋರ್ಟ್ಗಳು ಅದಕ್ಕೆ ಇದೇನ್ ಕಾನೂನ್ ಅವ ಏನ್ ನೋಡ್ರಿ ಈಗ ಏನ್ ಮಾಡಿದ್ರಿ ಆಕ್ಚುಲಿ ಏನಾಯ್ತು COVID-19 ಒಳಗ್ ಹೊರಗ್ ಬಂದವರಿಗೆ ಹೊಡೆದಾಕದ ಅಂತಂತ ರೂಲ್ ಮಾಡಿದವ್ರು ಈಗ ಜುಡಿಷರಿ ಇನ್ವಾಲ್ವ್ ಆಗಿ ಏನಂತ ಅದು ಕಾನೂನ್ ಕರೆಕ್ಟ್ ಇಲ್ಲ ಅದಕ್ಕೆ ಬಂದ್ ಮಾಡಕ್ರಿ ಅಂತ ಹೇಳ್ತ ಇದೇ ಕಾನ್ಸೆಪ್ಟ್ ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ ಈಗ ಏನ್ ಮಾಡತ್ ನೋಡ್ರಿ ಜುಡಿಷರಿ ಇದೇ ಕಾನ್ಸೆಪ್ಟ್ ಜುಡಿಷಿಯಲ್ ರಿವ್ಯೂ ಅಂತಾರ ಇದು ನಾವ್ ಎಲ್ಲಿಂದ ತಗೊಂಡಿದ್ದೇವೆ ಅಂದ್ರ USA ಕಾನ್ಸ್ಟಿಟ್ಯೂಷನ್ ನಿಂದ ತಗೊಂಡಿದ್ದೇವೆ ಫಂಡಮೆಂಟಲ್ ರೈಟ್ಸ್ ಬಿ USA ಕಾನ್ಸ್ಟಿಟ್ಯೂಷನ್ ನಿಂದ ತಗೊಂಡಿದ್ದೇವೆ ನೆನ್ಪ್ ಹೊಂಟಿರ್ಬೇಕು ಈಗ ನೀವು ಫಂಡಮೆಂಟಲ್ ರೈಟ್ಸ್ ನ ಓದಪರಿ ಹೇಳಿದೇನ ಫಂಡಮೆಂಟಲ್ ರೈಟ್ಸ್ ಆರ್ ಪ್ರೆಸೆಂಟ್ ಇನ್ ಪಾರ್ಟ್ 3rd of the Indian Constitution. It has been taken from US, the Bill of Rights. USA ಲಿಂದ ತಗೊಂಡಿದ್ದೇವೆ ಇದು ಅಂತ ಓದಿದೇವ್ ನಾವು ಓಕೆನಾ ಫಂಡಮೆಂಟಲ್ ರೈಟ್ಸ್ ಬಿ USA ಲಿಂದ ತಗೊಂಡಿದ್ದೇವೆ ಜುಡಿಷಿಯಲ್ ರಿವ್ಯೂ ತಗೊಂಡಿದ್ದೇವೆ ಫಂಡಮೆಂಟಲ್ ರೈಟ್ಸ್ ತಗೊಂಡಿದ್ದೇವೆ ಇಂಡಿಪೆಂಡೆಂಟ್ ಜುಡಿಷರಿ ಅಂದ್ರೆ ಯಾರು ಇದು ಯಾರ ಮೇಲೆ ಬಿ ಡಿಪೆಂಡ್ ಇರಲ್ದು ಕೋರ್ಟ್ ಒಂದ್ಸಲ ಪಾಸ್ ಮಾಡಿದ್ರು ನೀವು ನಾಳೆಗೆ ಹೋಗಿ ಕೋರ್ಟಿಗೆ ಸರ್ ನಾ ಪ್ರೆಸಿಡೆಂಟ್ ಇದ್ದೆ ನಾ ಪ್ರೈಮ್ ಮಿನಿಸ್ಟರ್ ಇದ್ದೆ ನಾ ಹೇಳ್ದಂಗೆ ಕೇಳಂದ್ರು ಕೇಳಲ್ದು ಕೋರ್ಟ್ ನೀ ಯಾವ್ಯಾಕಿರು ಯಾವ್ ಹೇಳಿದ್ ಬಿ ಕೇಳಲ್ದು ಇಂಡಿಪೆಂಡೆಂಟ್ ಅದ ಜುಡಿಷರಿ ಇಸ್ ಇಂಡಿಪೆಂಡೆಂಟ್ ನಮ್ಮಲ್ಲಿ ಲೆಜಿಸ್ಲೇಚರ್ ಬಿ ಇಂಡಿಪೆಂಡೆಂಟ್ ಅದ ಎಕ್ಸಿಕ್ಯೂಟಿವ್ ಈಸ್ ನಾಟ್ ಇಂಡಿಪೆಂಡೆಂಟ್ ರಿಮೆಂಬರ್ ಮತ್ತ ಜುಡಿಷರಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿವನ್ ಇಟ್ ಈಸ್ ಇಂಡಿಪೆಂಡೆಂಟ್ ಜುಡಿಷರಿ ನಮ್ಮಲ್ಲಿ ಏನ್ ಬಿ ಕೋರ್ಟ್ ಅವ ಏನ್ ಬಿ ಕಾನೂನ್ ಅದ ಏನ್ ಬಿ ನ್ಯಾಯಾಂಗ ಅದ ಅದು ಇಂಡಿಪೆಂಡೆಂಟ್ ಅದ ಇಂಪೀಚ್ಮೆಂಟ್ ಪ್ರೊಸೀಜರ್ಸ್ ಆಫ್ ಪ್ರೆಸಿಡೆಂಟ್ ಅಂದ್ರೆ ನಾವು ಪ್ರೆಸಿಡೆಂಟ್ ಹ್ಯಾಂಗ್ ತೆಗ್ದಾಕ್ತೇವು ಅವ್ರ ಪವರ್ ನಾಗ ಏನ್ರ ಪ್ರೆಸಿಡೆಂಟ್ ಮಿಸ್ಟೇಕ್ ಮಾಡಿದ್ರು ಅವ್ರಿಗೆ ಬಿ ತೆಗಿಬಹುದು ನಾವು ಪ್ರೆಸಿಡೆಂಟ್ ಬಿ ಪಾರ್ಲಿಮೆಂಟ್ ಬಲ್ಲಿ ಅಷ್ಟು ಪವರ್ ಇರ್ತದ ಯಾರು ಲೋಕಸಭಾ ಮತ್ತು ರಾಜ್ಯಸಭಾ ಬಲ್ಲಿ ಪವರ್ ಇರ್ತದ ಅವ್ರ ಪ್ರೆಸಿಡೆಂಟ್ ಬಿ ತೆಗಿಬಹುದು ಸೊ ಅದಕ್ಕೆ ಏನಂತಾರ ಇಂಪೀಚ್ಮೆಂಟ್ ಪ್ರೊಸೆಸ್ ಅಂತ ಕರೀತಾರ ಪ್ರೆಸಿಡೆಂಟ್ ತೆಗೆದಂದ್ರ ಸಸ್ಪೆಂಡ್ ನಮ್ಮಲ್ಲಿ ಅವನದು ಪ್ರೆಸಿಡೆಂಟ್ ಯಾರು ಬಿ ಸಸ್ಪೆಂಡ್ ಮಾಡ್ಲಕ್ ಆಗಲ್ಲ ಅದಕ್ಕೆ ಇಂಪೀಚ್ಮೆಂಟ್ ಅಂತ ಕರೀತಾರ ಸೊ ಆ ಇಂಪೀಚ್ಮೆಂಟ್ ಎಂಬ ಪ್ರೊಸೀಜರ್ ಬಿ ನಾವ್ ಎಲ್ಲಿಂದ ತಗೊಂಡಿದ್ದೇವ್ರಿ USA ಕಾನ್ಸ್ಟಿಟ್ಯೂಷನ್ ಲಿಂದ ತಗೊಂಡಿದ್ದೇವೆ ಮತ್ತೇನ್ರಿ ಅಂದ್ರ ದ ವೈಸ್ ಪ್ರೆಸಿಡೆಂಟ್ ಆಕ್ಟಿಂಗ್ ಆಸ್ ಅ ಚೇರ್ಮನ್ ಆಫ್ ಅಪ್ಪರ್ ಹೌಸ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇನ್ನೊಂದು ಕಾನ್ಸೆಪ್ಟ್ ನೆನಪಿರ್ಬೇಕು ನಿಮ್ಗಾಕಿ ಇದು ಲೋಕಸಭಾ ನೋಡಿರಿ ನೀವು ಲೋಕಸಭಾ ಅದ ಈ ಕಡೆ ರಾಜ್ಯಸಭಾ ಅದರಿ ಲೋಕಸಭಾ ಮೀಟಿಂಗ್ ಆಲತ್ತಿತ್ತು ಅಂದ್ರ ಇಲ್ಲೆಲ್ಲಾ ಕೂಡ್ತಾರ ಇಲ್ಲೆಲ್ಲ ಹೊಸ MPs ಕೂಡ್ತಾರ ಇಲ್ಲಿದ್ರ ಪ್ರೈಮ್ ಮಿನಿಸ್ಟರ್ ಬಿ ಇರ್ತಾರ ಎಲ್ಲೋ ಇರ್ತಾರ ಇಲ್ಲಿ ಮ್ಯಾಲ ಒಬ್ಬ ಮನುಷ್ಯ ಸೀಟಿ ಮೇಲೆ ಕುಂತಿರ್ತಾರ ನೋಡ್ರಿ ನೀವು ಅಲ್ಲೆಲ್ಲ ಜಗಳ ಆಡ್ತಾ ಇರ್ತಾವ ಇಲ್ಲೆಲ್ಲ ಕೆಳ ಜಗಳ ಆಡಪ್ಪರಿ ಅವ ಬೈತಾನ ಜರ ಪುಡ್ಸ್ರಿ ಜರ ಕೂಡ್ರಿ ನಿಮ್ ಸಾಕು ಅಂತ ಹೇಳ್ತಾ ಇರ್ತಾನ ಇವನಿಗೆ ಏನಂತೇವ್ ನಾವು ಸ್ಪೀಕರ್ ಅಂತ ಕರಿತೇವ್ ಏನಂತೀವ್ರಿ ಇವನಿಗೆ ಲೋಕಸಭಾದಾಗ ಕೆಲಸ ಮಾಡೋನಿಗೆ ಮ್ಯಾಲ ಹೆಡ್ಡಿಗೆ ಲೋಕಸಭಾ ಸ್ಪೀಕರ್ ಲೋಕಸಭಾ ಹೆಡ್ಡಿಗೆ ಏನ್ ಕರಿಬೇಕು ನಾವು ಸ್ಪೀಕರ್
ರಾಜ್ಯಸಭಾದಾಗ ಬಿ ಇಂತ ಒಬ್ಬ ಹೆಡ್ ಇರ್ತಾನ್ರಿ. ರಾಜ್ಯಸಭಾದಾಗ ಬಿ ಒಬ್ಬ ಹೆಡ್ ಇರ್ತಾನ. ಅವ ಬೈ ಡಿಫಾಲ್ಟ್ ಹೆಡ್ ಇರ್ತಾನ, ಅವ್ರಿಗೆ ಯಾರು ಬಿ ಆಲ್ಸಲ್. ಲೋಕಸಭಾದಾಗಿನ ಸ್ಪೀಕರ್ ಇವ್ರು ಆರಿಸ್ತಾರ. ಬಟ್ ರಾಜ್ಯಸಭಾದಾಗ ಏನ್ ವೈಸ್ ಪ್ರೆಸಿಡೆಂಟ್ ಇರ್ತಾನ ನೋಡ್ರಿ, ವೈಸ್ ಪ್ರೆಸಿಡೆಂಟ್ ಏನ್ ಇರ್ತಾನಲ್ಲ ಅವ ರಾಜ್ಯಸಭಾದು ಚೇರ್ಮನ್ ಇರ್ತಾನ. ತಿಳಿತ್ರಿ? ಇಲ್ಲಿ ಸ್ಪೀಕರ್ ಇರ್ತಾರ, ಇಲ್ಲಿ ಚೇರ್ಮನ್ ಇರ್ತಾರ. ಲೋಕಸಭಾದ ಹೆಡ್ ಯಾರು? ಸ್ಪೀಕರ್. ರಾಜ್ಯಸಭಾದ ಹೆಡ್ ಯಾರು? ಚೇರ್ಮನ್. ಅವ್ರು ಯಾರು? ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟೇ ರಾಜ್ಯಸಭಾದು ಚೇರ್ಮನ್ ಇರ್ತಾರ. ತಿಳ್ಕೊಬೇಕು ನೀವು. ಅಂಡರ್ಸ್ಟೂಡ್? ಎನಿ ಡೌಟ್? ನಂಗ ಅನ್ಸೋ ಮಟ್ಟಿಗೆ ಇದು ತಿಳಿದಿಲ್ಲ ನಿಮಗ. ತಿಳಿತ್ರಿ ಅಂಜಲಿ? ಹಾ ರೀ ಹ್ಮ್ ಸರ್ ತಿಳಿತು. ಗೀತಾ ಮೇಡಮ್, ಮಹೇಶ್ವರಿ ಮೇಡಮ್ ತಿಳಿತ್ರಿ? ಹಾ ಸರ್, ಇನ್ನೊಂದ್ಸರ್ತಿ ಹೇಳ್ರಿ ಸರ್. ಈಗ ನೋಡ್ರಿ, ಇದು ಲೋಕಸಭಾ ಅದ ರೀ, ಲೋಕಸಭೆ. 1 ಮಿನಿಟ್. ಇದು ಲೋಕಸಭೆ, ಇದು ಸಾರಿ 1 ಮಿನಿಟ್. ಇದು ಲೋಕಸಭೆ ಅದ ರೀ, ಇದು ರಾಜ್ಯಸಭೆ ಅದ ರೀ. ಲೋಕಸಭೆದಾಗ ಯಾರು ಇರ್ತಾರ್ರಿ? ಒಬ್ರು ಸ್ಪೀಕರ್ ಇರ್ತಾರ. ಕರೆಕ್ಟ್ ರೀ? ಲೋಕಸಭಾ ಹೆಡ್ ಒಬ್ರು ಚೇರ್ ಮೇಲೆ ಕುಂತಿರ್ತಾರ ನೋಡ್ರಲ್, 2 ಕಿವಿಗೆ ಮೈಕ್ ಹಚ್ಕೊಂಡ್. ಇವ್ರಿಗೆ ಏನಂತಾರ? ಸ್ಪೀಕರ್ ಅಂತ ಕರೀತಾರ. ರಾಜ್ಯಸಭಾದಾಗ ಯಾರು ಇರ್ತಾರ್ರಿ? ಚೇರ್ಮನ್ ಅಂತ ಕರೀತಾರ. ಇಲ್ಲಿ ಹೆಡ್ಗೆ ಇಲ್ಲೊಬ್ಬ ಚೇರ್ ಹಾಕೊಂಡ್ ಕುಂತಿರ್ತಾನ ಮ್ಯಾಲ ಹೆಡ್. ಲೋಕಸಭಾದಾಗ ಒಬ್ಬ ಹೆಡ್ ಇರ್ತಾನ, ರಾಜ್ಯಸಭಾದ ಒಬ್ಬ ಹೆಡ್ ಇರ್ತಾನ. ಲೋಕಸಭಾ ಹೆಡ್ಡಿಗೆ ಚೇರ್ಮನ್ ಅಂತ ಕರೀತಾರ. ರಾಜ್ಯಸಭಾ ಹೆಡ್ಡಿಗೆ ಲೋಕಸಭಾ ಹೆಡ್ಡಿಗೆ ಸ್ಪೀಕರ್ ಅಂತ ಕರೀತಾರ. ರಾಜ್ಯಸಭಾ ಹೆಡ್ಡಿಗೆ ಚೇರ್ಮನ್ ಅಂತ ಕರೀತಾರ. ಬಟ್ ರಾಜ್ಯಸಭಾದಾಗ ಚೇರ್ಮನ್ ಏನ್ ಇರ್ತಾನ ನೋಡ್ರಿ, ಅವ ವೈಸ್ ಪ್ರೆಸಿಡೆಂಟ್ ಇರ್ತಾನ ಅಷ್ಟೇ. ರಾಜ್ಯಸಭಾದಾಗ ಹೆಡ್ ಇರೋ ವೈಸ್ ಪ್ರೆಸಿಡೆಂಟ್ ಇರ್ತಾನ ಅಷ್ಟೇ. ವೈಸ್ ಪ್ರೆಸಿಡೆಂಟ್ ಏನ್ರಿ, ಇನ್ನೊಂದ್ ದಂಧೆ ಬಿ ಮಾಡ್ತಾನವ, ಏನು? ಚೇರ್ಮನ್ ಅಪ್ಲೆ. ಈಗ ಎಕ್ಸಾಂಪಲ್ ರೀ, ನಿಮ್ ಕಾಲೇಜ್ ತಕೋರಿ. ನೀವು ಯಾರು ಗೀತಾ, ನಿಮ್ ಕಾಲೇಜ್ ಅದಲ್ರಿ, ನಿಮ್ ಕಾಲೇಜಾಗ ಒಂದ್ ಸ್ಕೂಲ್ ಬೇದ ನೋಡ್ರಿ, ನಿರ್ಮಲಾ ಹಾಲ್ಮಡ್ಗಿ ಅಂತ. ಹೇಳಿರ್ಲ? ನಿರ್ಮಲಾ ಹಾಲ್ಮಡ್ಗಿ ಪ್ರಿನ್ಸಿಪಲ್ ಯಾರ? ಅಮರ್ ಸರ್. ಅಮರ್ ಸರ್ ಪ್ರಿನ್ಸಿಪಲ್ ಬಿ ಯಾರ, ಮತ್ ಪ್ರೆಸಿಡೆಂಟ್ ಬಿ ಯಾರ ಅವ್ರು. ತಿಳಿತು? ಈಸ್ ಆಕ್ಟಿಂಗ್ ಆಸ್ ಅ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಪ್ರೆಸಿಡೆಂಟ್. ಅಂದ್ರೆ ಅರ್ಥ ಏನು? ಇಲ್ಲಿ ಬಿ ಹಂಗೆ ರಾಜ್ಯಸಭಾದಾಗ ಏನ್ ಮಾಡ್ತಾನ್ರಿ ಇವ? ವೈಸ್ ಪ್ರೆಸಿಡೆಂಟ್ ಈಸ್ ಆಕ್ಟಿಂಗ್ ಆಸ್ ಅ ವೈಸ್ ಪ್ರೆಸಿಡೆಂಟ್ ಆಲ್ಸೋ ಅಂಡ್ ಆಲ್ಸೋ ಚೇರ್ಮನ್ ಆಲ್ಸೋ. ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರ್ರಿ? ಚೇರ್ಮನ್ ಅಪ್ಲೆ ಬಿ ಆಕ್ಟ್ ಮಾಡ್ತಾರ, ಮತ್ ವೈಸ್ ಪ್ರೆಸಿಡೆಂಟ್ ಅಪ್ಲೆ ಬಿ ಆಕ್ಟ್ ಮಾಡ್ತಾರ. ಅಷ್ಟೇ ನೆನ್ಪಿಕೋರಿ. ಸೊ ಇದು ಬಿ ಯಾರ್ಲಿಂದ ತಗೊಂಡಿದ್ದೇವೆ? ಎಲ್ಲಿಂದ ತಗೊಂಡಿದ್ದೇವೆ ಅಂದ್ರೆ USA ಕಾನ್ಸ್ಟಿಟ್ಯೂಷನ್ ಲಿಂದ ತಗೊಂಡಿದ್ದೇವೆ. USA ಲಿಂದ ಬಾರೋ ಮಾಡಿದ್ದೇವೆ. ಓಕೆ, ವೈಸ್ ಪ್ರೆಸಿಡೆಂಟ್ ಆಕ್ಟಿಂಗ್ ಆಸ್ ಅ ಚೇರ್ಮನ್ ಆಫ್ ಅಪ್ಪರ್ ಹೌಸ್. ಅಪ್ಪರ್ ಹೌಸ್ ಅಂದ್ರೆ ಯಾರ್ರಿ? ರಾಜ್ಯಸಭಾ. ಲೋವರ್ ಹೌಸ್ ಅಂದ್ರೆ ಯಾರು? ಲೋಕಸಭಾ. ಸೊ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ, ಹೈಕೋರ್ಟ್ ಜಡ್ಜ್ಗಳಿಗೆ ಎಲ್ಲಾ ತೆಗೆದು ಯಾರು ಎಲ್ಲಿಂದ ತಕೊಂಡಿದ್ದೇನೋ ಅಂದ್ರ USA. ಇವೆಲ್ಲ ನೋಡಿದ್ರಿ ಅಂತಂದ್ರೆ ನೋಡ್ರಿ, ಜುಡಿಷರಿ ಬಗ್ಗೆದಾಗ ಮ್ಯಾಕ್ಸಿಮಮ್ ಕೋರ್ಟ್ಗಳ ಬಗ್ಗೆದಾಗ ನಾವ್ ಎಲ್ಲಿಂದ ತಕೊಂಡಿದ್ದೇವೆ ಅಂದ್ರ USA ಕಾನ್ಸ್ಟಿಟ್ಯೂಷನ್ ತಕೊಂಡಿದ್ದೇವೆ ನೋಡ್ರಿ. ಜುಡಿಷಿಯಲ್ ರಿವ್ಯೂ ಬಿ ಇದು ಬಿ ಕೋರ್ಟ್ ಬಗ್ಗೆದಾಗೆ ಅದ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದು ಬಿ ಕೋರ್ಟ್ಗಳ ಬಗ್ಗೆದಾಗೆ ಅದ. ಇದು ಬಿ ಕೋರ್ಟ್ಗಳ ಬಗ್ಗೆದಾಗೆ ಅದ ರೀ. ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ ಇದು ಬಿ ಕೋರ್ಟ್ಗಳ ಬಗ್ಗೆದಾಗೆ ಅದ. ಮತ್ತ ಫಂಡಮೆಂಟಲ್ ರೈಟ್ಸ್ ಒಂದಿಲ್ಲ, ಇದು ಅಪ್ಪರ್ ಹೌಸ್ ಒಂದು. ಇವೆಲ್ಲ ನಾವು ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಬ್ಯಾಟ್ ಮಾಡ್ಬೇಕು. ನಾನು ಬ್ಯಾಟ್ ಮಾಡಿ ಹೇಳ್ಬೇಕು ನಾಳೆ. ಓಕೆ, ನಾವು ಕ್ವಶನ್ಗಳು ಕೇಳ್ತಾ ನೋಡ್ರಿ ಮೇಲೆ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಏನೇನು ತಗೊಂಡಿದ್ದೆವು? ರೂಲ್ ಆಫ್ ಲಾ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್, ಸಿಂಗಲ್ ಸಿಟಿಜನ್ಶಿಪ್, ಅಂಡ್ ಕ್ಯಾಬಿನೆಟ್ ಸಿಸ್ಟಮ್, ಲೆಜಿಸ್ಲೇಟಿವ್ ಪ್ರೊಸೀಜರ್, ಬೈಕ್ಯಾಮ್ರಲಿಸಮ್. ಓಕೆ, ಅಂದ್ರೆ ಅರ್ಥ ಏನ್ರಿ? ರೂಲ್ ಆಫ್ ಲಾ ಅಂದ್ರೆ ಕಾನೂನದೇ ನಡಿಬೇಕು ನಮ್ ಇಂಡಿಯಾದಾಗ, ಬೇರೆ ಯಾವ ಮನುಷ್ಯನ್ ಬಿ ನಡೆಯಲ್ಲ. ಯಾರ ಮ್ಯಾಲಾರ ಎಲ್ಲಕ್ಕಿಂತ ಮ್ಯಾಲ ಕಾನೂನೇ ಮ್ಯಾಲದ. ರೂಲ್ ಆಫ್ ಲಾ ಅಂದ್ರೆ ಏನ್ರಿ? ಕಾನೂನಿನ ಒಂದು ಆಳ್ವಿಕೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಏನ್ರಿ? ನಂಬಲ್ ಪಾರ್ಲಿಮೆಂಟ್ ಅದ, ಲೋಕಸಭಾ ಅದ, ರಾಜ್ಯಸಭಾ ಅದ ಮತ್ತು ಪ್ರೆಸಿಡೆಂಟ್. ಇವ್ರು ಮೂವರಿಗೆ ಕಲ್ತೇನಂತೇವ್ ಪಾರ್ಲಿಮೆಂಟ್ ಅಂತೇವ್. ನಂಬಲ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅದ. 1 ಮಿನಿಟ್, ನಾವು ಒಂದು ಇಂಪಾರ್ಟೆಂಟ್ ಕಾಲ್ ಹೊಂಟದ. 1 ಮಿನಿಟ್.
ಓಕೆ ರೀ ಓಕೆ ಹಾ ರೀ ಕೇಳ ಹೇಳ್ರಿ. ಓಕೆ ಫೈನ್. ಸೊ ನೋಡ್ರಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಅರ್ಥ ಏನ್ರಿ? ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್. ನೋಡ್ರಿ, ಎರಡ್ ಟೈಪ್ ಆಫ್ ಗೌರ್ಮೆಂಟ್ ಇರ್ತಾವ್ರಿ. ಒಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಒಂದ್ ಇರುತ್ತೆ, ಇನ್ನೊಂದು ಪ್ರೆಸಿಡೆಂಟರಿ ಗೌರ್ಮೆಂಟ್ ಅಂದ್ ಇರ್ತದೆ. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಈಗ ನಮ್ದು ಗೌರ್ಮೆಂಟ್ ಏನದ್ರಿ? ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅದ. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಏನದ್ರಿ? US ದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅದ. ಅಂದ್ರೆ US ದಾಗ ಎಲ್ಲಕ್ಕಿಂತ ಪವರ್ಫುಲ್ ಯಾರು? ಪ್ರೆಸಿಡೆಂಟ್ ಹೇಳಿಂದೇ ಆಯ್ತದಲ್ಲಿ. ನಂಬಲ್ ಹಂಗಿರಲ್. ನಂಬಲ್ ಪ್ರೆಸಿಡೆಂಟ್ ಸುಮ್ಮನು ನಾಮಿನಲ್ ಹೆಡ್ ಇರ್ತಾರ, ರಿಯಲ್ ಹೆಡ್ ಆರ ಪ್ರೈಮ್ ಮಿನಿಸ್ಟರ್. ನಮ್ದು ಪಾರ್ಲಿಮೆಂಟ್ ದ ಪವರ್ ಅದ, ಒಬ್ಬರ ಕೈದಾಗೆ ಪವರ್ ಕೊಟ್ಟಿಲ್ಲ. ಅದಕ್ಕೆ ಟ್ರಂಪ್ ಏನ್ ಬಿ ಮಾಡ್ತಾನ ಮನ್ಸ್ ಬಂದಂಗ. ನೋಡಿರ್ಲಿ ನೀವು, ಮನ್ಸ್ ಬಂದ್ರೆ ಏನ್ ಬಿ ಮಾಡ್ತಾನವ. ನಾಳೆಗೆ ಹೋಗಿ ಚೈನಾ ಮೇಲೆ ವಾರ್ ಮಾಡಂದ್ರು ಮಾಡ್ಬೋದು, ಅಷ್ಟು ಪವರ್ ಅದ. ನಂಬಲ್ ಹಂಗ ವಾರ್ ಮಾಡಕ್ ಆಗಲ್ಲ. ಟಿಸಿ ಉರ್ಲ ಪಾರ್ಲಿಮೆಂಟ್ ನಾಗೆಲ್ಲ ಡಿಸ್ಕಷನ್ ನಡೀತು, ಎಲ್ಲ ನಡೀತು. ಸೊ ಹಂಗಾಗಿ ನಮ್ಮಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅದ. ಮತ್ ನಮ್ಮಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಅದ ರೀ. ಸಿಂಗಲ್ ಸಿಟಿಜನ್ಶಿಪ್ ಅಂದ್ರೆ ಅರ್ಥ ಏನ್ರಿ? ಈಗ ನಮ್ ಇಂಡಿಯಾದಾಗ ನಾವು ಇಂಡಿಯನ್ ಸಿಟಿಜನ್ ಇದ್ದೇವೆ ಅಂದ್ರೆ ನಾವ್ ಹೋಗಿ ಬೇರೆ ಕಂಟ್ರಿ ಸಿಟಿಜನ್ ಆಗ್ಲಕ್ ಆಗಲ್ಲ. ನಾವ್ ಬೇರೆ ಕಂಟ್ರಿ ಸಿಟಿಜನ್ ಆಗ್ಬೇಕಿತ್ತು, ನಮ್ ಇಂಡಿಯನ್ ಸಿಟಿಜನ್ಶಿಪ್ ಬಿಡ್ಬೇಕಾಯ್ತು. ಕೆಲವೊಂದ್ ಕಂಟ್ರಿಗಳದ ಹೆಂಗಿರ್ತವೆ, ಡುವಲ್ ಸಿಟಿಜನ್ಶಿಪ್ ಅಂತ ಇರ್ತದೆ. ಬಟ್ ಇದು ಆಮೇಲೆ ಚೇಂಜ್ ಮಾಡ್ಯಾರ್ರಿ. ಸಿಂಗಲ್ ಸಿಟಿಜನ್ಶಿಪ್ ಅಂತ ಇತ್ತು, ಆಮೇಲೆ ಚೇಂಜ್ ಮಾಡ್ಯಾರ. ಈಗ ನಾವ್ 16 ದೇಶಗಳ ಸಂಗಟ ನಮ್ದು ಅಗ್ರಿಮೆಂಟ್ ಅದಾಕಿ ನಾವ್ ಆ ದೇಶ ಬಿ ಸಂಗಟ ಇದಿರ್ಬೋದು, ಸಿಟಿಜನ್ ಇರ್ಬೋದು, ಮತ್ತೆ ಇಂಡಿಯಾ ಸಿಟಿಜನ್ ಬಿ ಇರ್ಬೋದು. ಈಗ ಕೆನಡಾದಾಗಿಂದ ಕೆನಡಾ ಸಿಟಿಜನ್ ಬಿ ಇರ್ತಾರ, ನಮ್ ಇಂಡಿಯನ್ ಸಿಟಿಜನ್ ಬಿ ಇರ್ತಾರ. USA ಸಿಟಿಜನ್ಶಿಪ್ ಬಿ ತಗೋಬಹುದು ನೀವು, ಇಂಡಿಯಾ ಸಿಟಿಜನ್ಶಿಪ್, ಆಸ್ಟ್ರೇಲಿಯಾ ಸಂಗಟ ಬಿ ತಗೋಬಹುದು. ಹಂಗ 16 ಕಂಟ್ರಿಗಳ ಸಂಗಟ ನಾವು ಡುವಲ್ ಸಿಟಿಜನ್ಶಿಪ್ ತಗೊಂಡಿದ್ದೇವೆ. ಇಂಡಿಯಾದಾಗ ಅವ್ರ ಸಂಗಟ ಅಲ್ಲವದ. ನಾವು ಪಾಕಿಸ್ತಾನ್ ಸಿಟಿಜನ್ಶಿಪ್ ತಗೋತಂದ್ರೆ ನಿಮ್ಗೆ ಅತ್ತೆ ಓಡಿಸಾಕ್ತಾರ, ಬರ್ಗುಡಲ್ರಿ ವಾಪಸ್. ಅಂದ್ರ ಹಂಗ 16 ಕಂಟ್ರಿಗಳು ಅಷ್ಟೇ ನಾವು ಸ್ಪೆಷಲ್ ಮಾಡಿ ಕೊಂಡಿದೇವ್ರಿ. ಓಕೆ, ನಮ್ ಎನಿಮಿ ಕಂಟ್ರಿ ಸಂಗಟ ಚೈನಾ, ಪಾಕಿಸ್ತಾನ ಮತ್ತ ಇಂಥವೆಲ್ಲ ಕಂಟ್ರಿಗಳ ಸಂಗಟ ನಾವ್ ಯಾಕೆ ಬಿ ಸಿಟಿಜನ್ಶಿಪ್ ತಗೊಳಕ್ ನಮ್ಗೆ ಅಧಿಕಾರ ಇಲ್ಲ. ನೀವ್ ಹಂಗ ತಗೋಬೇಕಿತ್ತು, ನಮ್ ಇಂಡಿಯನ್ ಸಿಟಿಜನ್ಶಿಪ್ ಬಿಟ್ಟು ಹೋಗ್ಬೇಕು ಅನ್ನೋದ್ ರೂಲ್ ಅದ. ಸೊ ಕ್ಯಾಬಿನೆಟ್ ಸಿಸ್ಟಮ್ ಅದ್ರಿ ನಮ್ಮಲ್ಲಿ. ಕ್ಯಾಬಿನೆಟ್ ಇರ್ತದ್ರಿ. ಕ್ಯಾಬಿನೆಟ್ ಅಂದ್ರೆ ಏನ್ರಿ? ಪ್ರೈಮ್ ಮಿನಿಸ್ಟರ್ ಇರ್ತಾರ, ಪ್ರೈಮ್ ಮಿನಿಸ್ಟರ್ ಕೆಳಗ ಕ್ಯಾಬಿನೆಟ್ ಅಂತ ಇರ್ತಾರ್ರಿ. 15% ಆಫ್ ದ ಲೋಕಸಭಾ ಮೆಂಬರ್ ಪ್ರೈಮ್ ಮಿನಿಸ್ಟರ್ ಆರಿಸ್ಕೋತಾನ. ಕ್ಯಾಬಿನೆಟ್ ಮೆಂಬರ್ಸ್ ಅಂತ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಇರ್ತಾರ. ಈಗ ರಾಜನಾಥ್ ಸಿಂಗ್ ಇರ ಕ್ಯಾಬಿನೆಟ್ ಮಿನಿಸ್ಟರ್ ಅರ, ನಿರ್ಮಲಾ ಸೀತಾರಾಮನ್ ಕ್ಯಾಬಿನೆಟ್ ಮಿನಿಸ್ಟರ್. ಈ ಟೈಪ್ ಕ್ಯಾಬಿನೆಟ್ ಸಿಸ್ಟಮ್ ಅದ ನಮ್ಮಲ್ಲಿ. ಲೆಜಿಸ್ಲೇಟಿವ್ ಪ್ರೊಸೀಜರ್ ಅದ. ಈ ಲೆಜಿಸ್ಲೇಟಿವ್ ಪ್ರೊಸೀಜರ್ ಏನ್ರಿ ಅರ್ಥ? ಯಾವುದೇ ಒಂದು ಕಾನೂನ್ ಮಾಡ್ಬೇಕಿತ್ತು ಲೆಜಿಸ್ಲೇಚರ್ ದಾಗ ನಾವು ಹೋಗಿ ಅದು ಕಾನೂನ್ ಪಾಸ್ ಮಾಡ್ಬೇಕಾಯ್ತು. ಮತ್ ಬೈ ಕ್ಯಾಮ್ರಲಿಸಮ್ ಅದ. ಬೈ ಕ್ಯಾಮ್ರಲಿಸಮ್ ಅಂದ್ರೆ ನಮ್ಮಲ್ಲಿ 2 ಹೌಸ್ ಅವರಿ. ಬೈ ಅಂದ್ರೆ 2, ಕ್ಯಾಮ್ರಲಿಸಮ್ ಅಂದ್ರೆ ಹೌಸಸ್, 2 ಹೌಸಸ್. ಒನ್ ಇಸ್ ಲೋಕಸಭಾ, ಒನ್ ಮೋರ್ ಇಸ್ ರಾಜ್ಯಸಭಾ. ಸೊ ದೀಸ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಏನೇನ್ ತಗೊಂಡಿದ್ದೇವ್ರಿ ನಾವು? ರೂಲ್ ಆಫ್ ಲಾ ತಗೊಂಡಿದ್ದೇವು, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ತಗೊಂಡಿದ್ದೇವು, ಸಿಂಗಲ್ ಸಿಟಿಜನ್ಶಿಪ್ ತಗೊಂಡಿದ್ದೇವು, ಕ್ಯಾಬಿನೆಟ್ ಸಿಸ್ಟಮ್ ತಗೊಂಡಿದ್ದೇವು, ಲೆಜಿಸ್ಲೇಟಿವ್ ಪ್ರೊಸೀಜರ್ ತಗೊಂಡಿದ್ದೇವು, ಬೈ ಕ್ಯಾಮ್ರಲಿಸಮ್ ತಗೊಂಡಿದ್ದೇವು. ಇವ್ ನೀವು ಹ್ಯಾಂಗ್ ನೆನ್ಪಿಕೋತ್ರಿ, ಏನಾರ ಶಾರ್ಟ್ ಕಟ್ ಮಾಡ್ತೀರಿ, ದಟ್ ಡಿಪೆಂಡ್ಸ್ ಆನ್ ಯು. ಸೊ ನಾಳೆಗೆ ನಾ ಬಿ ಬೈ ಹ್ಯಾಟ್ ಮಾಡ್ಕೋತೇವೆ, ನೀವು ಬಿ ಬೈ ಹ್ಯಾಟ್ ಮಾಡ್ಕೋಬೇಕು. ಇದ್ರಾಗಿನ್ ಫಿಕ್ಸ್ ಕ್ವಶನ್ ಬರ್ತದೆ, ಬಂದಿಲ್ಲ ಅಂದ್ರೆ ಕೇಳ್ಬೇಕಲ್ಲ. ಫಿಕ್ಸ್ ಕ್ವಶನ್ ಬರ್ತದೆ. ನೀವು ಯಾವ್ದಾರ ಒಂದು ಈಗ ನಾವ್ ಇದೆಲ್ಲ ಮುಗಿಸಿದ ಮೇಲೆ ನಿಮ್ಗೆ ರಿಯಲ್ ಪೇಪರ್ಗೂ ತೋರಿಸ್ತೇನೆ ನಾನು ನಿಮ್ಗ FD ಅದು. ಮತ್ತ ಯಾರು ನೀವು PSI ಎಕ್ಸಾಮ್ ಕೊಡ್ಲತ್ತೀರಿ, PSI ಪೇಪರ್ಗ ಮತ್ KPSC IAS ಅಂತೇನ FD SD ಪೇಪರ್ ಭಾಳ ಡಿಫ್ರೆನ್ಸ್ ಇರ್ತದೆ. PSI ಪೇಪರ್ ಇಷ್ಟು ಈಸಿ ಇರ್ತದ್ರಿ, ನಾ ಹೇಳ್ತಿಲ್ಲ ನಿಮ್ಗ, ಭಾಳ ಈಸಿ ಪೇಪರ್ ಇರ್ತದೆ PSI. ಇವು ಪೇಪರ್ಗಳು ಭಾಳ ಟಫ್ ಇರ್ತಾವ. ಓಕೆ, ಸೊ ಹಂಗಾಗಿ ನೀವು PSI ಪ್ರಿಪರೇಷನ್ ಆಗೋರಿ ಭಾಳ ಅಡ್ವಾಂಟೇಜ್ ಇದೆ. ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಯಾವ ತಗೊಂಡಿದ್ದೆವು ಹೇಳ್ಬೇಕಲ್ಲೇ. ಬೇರೆ ಮೂರೆಲ್ಲ ಬೇರೆ ಬೇರೆ ಕೊಟ್ಟಿರ್ತಾರ, ಒಂದ್ ಯಾವ್ದಾರ ರೂಲ್ ಆಫ್ ಲಾ ಅಂತ ಕೊಟ್ಟಿರ್ತಾರೆ. ರೂಲ್ ಆಫ್ ಲಾ ಟಿಕ್ ಹಾಕಿ ಬರ್ಬೇಕು, ಅಂದ್ರೆ ನೀವು ಗೊತ್ತಿರ್ಬೇಕು ಅದು. ನಾವೇನೊಂದು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೇವ್ರಿ ಕೆಲವೊಂದು ಥಿಂಗ್ಸ್ಗಳು. ಯಾವ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದು ನಾವು ಓದೋದು DPSP ಐರಿಷ್ ಲಿಂದ ತಗೊಂಡಿದ್ದೆವು, ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ನಾಮಿನೇಷನ್ ಆಫ್ ಮೆಂಬರ್ಸ್ ಆಫ್ ಅಪ್ಪರ್ ಹೌಸ್ಗೆ ಯಾವ ರೀತಿ ನಾವು ನಾಮಿನೇಷನ್ ಮಾಡ್ತೇವೆ ಮೆಂಬರ್ಸ್ ಗಳಿಗೆ ಅಂದ್ರ ರಾಜ್ಯಸಭಾದ ನಾಮಿನೇಷನ್ ಮಾಡ್ತಾರ ಯಾರು? ಪ್ರೆಸಿಡೆಂಟ್. ಎಷ್ಟ್ ಮಂದಿ ಮಾಡ್ತಾರ ರಾಜ್ಯಸಭಾದ ನಾಮಿನೇಷನ್ ಹೇಳ್ಬೋದಾ? ಲೋಕಸಭಾದಾಗ ಎಷ್ಟ್ ಮಂದಿ ಮಾಡ್ತಾರ? ಇಬ್ಬರಿಗೆ ಮಾಡ್ತಾರ, ಆಂಗ್ಲೋ ಇಂಡಿಯನ್ಸಿಗೆ. ರಾಜ್ಯಸಭಾದಾಗ ಎಷ್ಟ್ ಮಂದಿ ಮಾಡ್ತಾರ್ರಿ ಅಂಜಲಿ? ಯಪ್ಪ ಎಲ್ಲ ನೆನ್ಪೋಗ್ಯವ. ಹಲೋ ಹಾ, ನಂಗೆ ಬಂದಿಲ್ಲ. ರಾಜ್ಯಸಭಾದಾಗ ಪ್ರೆಸಿಡೆಂಟ್ ಎಷ್ಟ್ ಮಂದಿಗೆ ನಾಮಿನೇಟ್ ಮಾಡ್ತಾರ ಹೇಳ್ರಿ? 12 2 ಮೆಂಬರ್ಸ್. ಅದು ಲೋಕಸಭಾದಾಗ ರೀ. ಲೋಕಸಭಾ. ರಾಜ್ಯಸಭಾದಾಗ ಕೇಳತ್ತದೆ 12 ಮಹೇಶ್ವರಿ ಮೇಡಮ್ ಕರೆಕ್ಟ್, 12 ಮಂದಿ. ನೀವು ಬಿ ಕರೆಕ್ಟ್ ಹೇಳಿದ್ರು, ಬಟ್ ಅವ್ರು ಹೇಳ್ಯಾರ ಫಸ್ಟ್. ಎಲೆಕ್ಷನ್ ಮೆಥಡ್ ಆಫ್ ಪ್ರೆಸಿಡೆಂಟ್ ಎಲೆಕ್ಷನ್ ನಾವ್ ಹ್ಯಾಂಗ್ ಮಾಡ್ಬೇಕು? ಇದು ಬಿ ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೇವೆ.
ಐರಿಷ್ ಕಾನ್ಸ್ಟಿಟ್ಯೂಷನ್ DPSP, ನಾಮಿನೇಷನ್ ಆಫ್ ಮೆಂಬರ್ಸ್ ಟು ಅಪ್ಪರ್ ಹೌಸಸ್, ಮತ್ತ ಇನ್ನೊಂದ್ ಯಾರು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಇವೆಲ್ಲ ಏನ್ ತಗೊಂಡ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಕೆನಡಾ ಕಾನ್ಸ್ಟಿಟ್ಯೂಷನ್ ತಗೊಂಡಿದೇವ್ರಿ, ಅವೆಲ್ಲ ನಾವ್ ನೋಡ್ರಿ. ಕೆನಡಾ ಕಾನ್ಸ್ಟಿಟ್ಯೂಷನ್ ಜರ ದೊಡ್ಡದ ನಾಳೆ ನೋಡ್ರಿ. ಆಸ್ಟ್ರೇಲಿಯಾ ಕಾನ್ಸ್ಟಿಟ್ಯೂಷನ್ ಏನ್ ತಗೊಂಡಿದ್ ನೋಡ್ರಿ. ಎಷ್ಟ್ ಟೈಮ್ ಉಳಿದ ನೋಡ್ತೀರಿ ಸ್ವಲ್ಪ ಯಾರ? ಹೌ ಮಚ್ ಟೈಮ್ ಇಸ್ ರಿಮೈನಿಂಗ್? ಓಕೆ, ಆಲ್ಮೋಸ್ಟ್ ಇಟ್ ಇಸ್ 6:40. ಈ ಕ್ಲಾಸ್ ಎಂಡ್ ಆಯ್ತು ನಂದು. ಮುಗ್ದದ. ಸೊ ನಾಳೆಗ್ ನಾವು ಇದು